ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವಾಗ ಸಾರಿ ವರಮಹಾಲಕ್ಷ್ಮಿ ಓಡಿಸೋದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಪಲ್ಲು ಇರುತ್ತಲ್ಲ, ಆ ಸೈಡು ಈ ಕಡೆ ಈ ಥರ ಇರುತ್ತಲ್ಲ, ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೋಬೇಕು. ಓಕೆನಾ? ಇವಾಗ ಈ ರೀತಿ ನೆರಿಗೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈಗ ಅದಕ್ಕೆ ಒಂದು ದಾರ ಹಾಕಿಬಿಟ್ಟು ಕಟ್ಕೊತೀನಿ. ಓಕೆ, ದಾರ ಅಂದರೆ ಉರಿ ಸಿಗುತ್ತಲ್ಲ ಅದರಲ್ಲಿ. ಫ್ರೆಂಡ್ಸ್, ಈ ರೀತಿ ಉಡಿಸಿದ್ದೀನಿ. ಜಸ್ಟ್ ಹಾಗೆ ಕಟ್ಟಿದ್ದೀನಿ ಅಷ್ಟೇ, ಸ್ವಲ್ಪ ಗಟ್ಟಿಯಾಗಿ. ಫ್ರೆಂಡ್ಸ್, ಈಗ ಈ ಥರ ಪಿನ್ ಮಾಡಿಟ್ಕೊಂಡಿದ್ದೀನಲ್ಲ, ಇದನ್ನು ಈ ರೀತಿ ತಂದುಬಿಟ್ಟು ಆಮೇಲೆ ಇದನ್ನೇ ಈ ರೀತಿ ಹೊಡಿಸ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ರೀತಿಯಾಗೂ ಕೂಡ ಸಿಂಪಲ್ಲಾಗಿ ಯಾರ ಹೆಲ್ಪು ಬೇಕಾಗಿಲ್ಲ ಇದಿಷ್ಟು ಮಾಡೋದಕ್ಕೆ. ಓಕೆನಾ? ನೋಡೋದಕ್ಕೂ ಲುಕ್ ವೈಸು ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಈ ಥರ ಅಂದ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಓಕೆನಾ? ಇಷ್ಟಾದರೆ ಸಾಕು, ಯಾರ ಹೆಲ್ಪು ಬೇಕಾಗಿಲ್ಲ, ನೀವುಗಳೇ ಮಾಡ್ಕೋಬೋದು ಈಸಿಯಾಗಿ. ಇಲ್ಲಿಗೊಂದು ಪಿನ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಒಂದು ಪಿನ್ ಹಾಕ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ ಫ್ರೆಂಡ್ಸ್? ಈಸಿಯಾಗಿ ನೆರಿಗೆ ಮಾಡ್ಕೊಂಡಿದ್ದೀನಿ, ಫೋಲ್ಡ್ ಮಾಡಿ ನೆರಿಗೆ ಮಾಡಿರೋವಂಥದ್ದು. ಮತ್ತು ಆಮೇಲೆ ಈ ರೀತಿ ಪಲ್ಲುನ ಉಡಿಸ್ತಿರೋವಂಥದ್ದು. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಬೇಕಾದರೆ ಇದು ಏನದು ಎಲೆ, ವೀಳ್ಯದೆಲೆ ಅಥವಾ ಮಾವಿನ ಎಲೆ ಏನಾದರೂ ಇಟ್ಕೋಬೋದು. ಇಲ್ಲ ನಾವು ಲಕ್ಷ್ಮಿಗೆ ಇದು ಕಾಯಿ ಮತ್ತು ಲಕ್ಷ್ಮಿ ಮುಖ ಇಡ್ತೀವಲ್ಲ, ಒಂದರಲ್ಲೇ ಈ ರೀತಿ ಉಡಿಸ್ಕೋಬೋದು ತುಂಬ ಈಸಿಯಾಗಿ. ಎರಡೆರಡು ಮೂರು ಯೂಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಏನಂತೀರ? ನೋಡಿ, ಒಂದರಲ್ಲೇ ಎಷ್ಟು ನೀಟಾಗಿ ಆಗೋಯ್ತು ಅಲ್ವಾ? ಇದನ್ನು